ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸರ್ವ ಸ್ವತಂತ್ರರು, ಅವ್ರು ಮಾಡಿದ್ದಾರೆ. ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗವರ್ನರ್ ಅವರು ಅವರ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಅವರು ಅನುಮತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರೋಧ ಎರಡಕ್ಕೂ ಆಸ್ಪದ ಇರುತ್ತೆ. ಆ ಪರ ವಿರೋಧ ಎರಡೂ ನಡೆದಿರುತ್ತೆ. ಆದ್ರೆ ಸತ್ಯ ಏನು ಅಂತ ಹೇಳಿದ್ರೆ ರಾಜ್ಯಪಾಲರು ಏನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಆ ಅವಕಾಶಕ್ಕೆ ಸಹಮತಿಯನ್ನ ವ್ಯಕ್ತಪಡಿಸಿ ತನಿಖೆಗೆ ಸಹಕಾರ ಪಡಬೇಕು ಅನ್ನೋದು ಜನಾಭಿಪ್ರಾಯ ಇದೆ. ಅದನ್ನೇ ಹೇಳ್ತಾ ಇರೋದು. ಅಲ್ಲ, ಅದು ಅವ್ರ ಅಭಿಪ್ರಾಯ, ಅದು ಅವ್ರ ಅಭಿಪ್ರಾಯ ಅಂದೆ. ಅವ್ರ ಅಭಿಪ್ರಾಯಕ್ಕೆ ನಾವೇನು ಹೇಳಕ್ ಬರೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರೋಧ ಎರಡಕ್ಕೂ ಅವಕಾಶ ಇರುತ್ತೆ. ಒಬ್ರು ಪರವಾಗಿ ಹೇಳ್ತಾರೆ, ಒಬ್ರು ವಿರುದ್ಧವಾಗಿ ಹೇಳ್ತಾರೆ. ಅದ್ರ ಸತ್ಯ ಏನಿದೆ ಅಂತ ಹೇಳಿ ತನಿಖೆಯನ್ನು ಎದುರಿಸಿದ್ರು ಮಾತ್ರ ಗೊತ್ತಾಗುತ್ತೆ, ಸತ್ಯಕ್ಕೆ ಜಯ ಸಿಗುತ್ತೆ. ಖಂಡಿತವಾಗ್ಲು ಪಾದಯಾತ್ರೆ ಮಾಡಿದ್ದೆ ನಾವು ಯಾವ ಕಾರಣಕ್ಕೋಸ್ಕರ? ಮೂಢ ಹಗರಣ ಆಗಿದೆ, ವಾಲ್ಮೀಕಿ ಹಗರಣ ಆಗಿದೆ, ಅನೇಕ ಹಗರಣಗಳು ನಡೆದಿದೆ ಅನ್ನೋ ಕಾರಣಕ್ಕೇನೆ ಪಾದಯಾತ್ರೆ ಮಾಡಿರೋಂಥದ್ದು. ದಿನ ಬೆಳಗ್ಗೆ ಸಂಜೆ ಒಂದ್ ಮಾತಾಡಕ್ಕಾಗುತ್ತಾ? ನಮ್ಮ ಉದ್ದೇಶ ನೇರ ಇದೆ. ಯಾವೆಲ್ಲ ಅವ್ಯವಹಾರಗಳಾಗಿದೆ ಅದ್ರ ತನಿಖೆ ಆಗ್ಬೇಕು ಅನ್ನೋಂಥದ್ದು ಅಭಿಪ್ರಾಯ ಇದೆ. ಅದಕ್ಕೆ ಎಲ್ಲರೂ ಸಹಕಾರ ಮಾಡ್ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನ್ನೋದು ಭಾರತೀಯ ಜನತಾ ಪಾರ್ಟಿಯ ನಿಲುವು. ಅದ್ರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನೀವು ಲೇಟಾಗಿ ಬಂದ್ರಿ ಅನ್ಸುತ್ತೆ, ಎಲ್ಲ ಹೇಳಾಯ್ತು. ಅದೆಲ್ಲ ಜಿಲ್ಲಾ ಮಟ್ಟದ ನಾಯಕರುಗಳು ಜಿಲ್ಲಾ ಮಟ್ಟದ ನಾಯಕರು ಮಾಡ್ತಾರೆ. ನಾನು ಹೇಳಿದೆ, ನನ್ನ ಯಾರು ನಾನು ಯಾರೊಟ್ಟಿಗೂ ಚರ್ಚೆ ಮಾಡಿಲ್ಲ. ಜಿಲ್ಲಾಧ್ಯಕ್ಷರುಗಳಿಗೆ ಸ್ಥಳೀಯವಾಗಿ ತೀರ್ಮಾನ ಮಾಡೋದಕ್ಕೆ ರಾಜ್ಯಾಧ್ಯಕ್ಷರು ನೇರವಾದಂತ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಗೆ ಸಿದ್ದೇಶ್ ನಾಗೇಂದ್ರ ಅವರು ಜಿಲ್ಲಾಧ್ಯಕ್ಷರು. ಅವರು ರೇವಣ್ಣವರೊಟ್ಟಿಗೂ ಮಾತಾಡಿದ್ದಾರೆ, ಜಿಲ್ಲಾಧ್ಯಕ್ಷರಾದ ಲಿಂಗೇಶಣ್ಣ ಅವ್ರ ಹತ್ರಕ್ಕೂ ಮಾತಾಡಿದ್ದಾರೆ, ಶಾಸಕರಾದಂತ ಎ ಮಂಜಣ್ಣ ಅವ್ರ ಹತ್ರನೂ ಮಾತಾಡಿದ್ದಾರೆ. ಮತ್ತೆ ಸ್ಥಳೀಯವಾಗಿ ಪರಾಜಿತ ಅಭ್ಯರ್ಥಿಗಳಾದಂತ ಆಲೂರು ಸಕಲೇಶ್ಪುರದಲ್ಲಿ ಮತ್ತೆ ಅರಸೀಕೆರೆಯಲ್ಲಿ ಅವ್ರ ಸ್ಥಳೀಯ ಮುಖಂಡರುಗಳೊಟ್ಟಿಗೂ ಚರ್ಚೆ ಮಾಡಿ ಒನ್ ಪಾಯಿಂಟ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಒಬ್ಬೊಬ್ರು ಒಂದೊಂದು ಮಾತಾಡಕ್ಕಾಗಲ್ಲ, ಕೋರ್ಡಿನೇಷನ್ ಇಲ್ಲ, ಏನಿಲ್ಲ. ಏನ್ ಜಿಲ್ಲಾಧ್ಯಕ್ಷರ ತೀರ್ಮಾನ ಇರುತ್ತೆ ಆ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ. ಜೊತೆಗೆ ಪ್ರೀತಮ್ ಗೌಡ್ರು ಹಾಸನದಲ್ಲಿ ಬಿಜೆಪಿಯ ಪ್ರಭಾವಿ ನಾಯಕರು. ಆ ಪ್ರಭಾವಿ ನಾಯಕರನ್ನ ಜೆಡಿಎಸ್ ನಾಯಕ ಎಚ್ ಡಿ ರೇವಣ್ಣ ಆ ರೀತಿಯ ಪ್ರಮುಖ ಮುನ್ನಡೆ ನಾಯಕರು ಸಂಪರ್ಕ ಮಾಡಿದ್ದಾರೆ ಇಲ್ವಾ? ನನಗೆ ಇಲ್ಲಿ ತನಕ ಇರೋ ಒಂದು ವಿಚಾರದ ಹೊರತಾಗಿ ಹೊಸದಾಗಿ ಏನು ಗೊತ್ತಿಲ್ಲ. ಹೊಸ ವಿಚಾರ ಬಂದ್ರೆ ಏನಾದ್ರು ತಿಳಿಸ್ತೀನಿ. ಸಿದ್ದೇಶ್ ನಾಗೇಂದ್ರ ಅವರು ಒನ್ ಪಾಯಿಂಟ್ ಕಾಂಟ್ಯಾಕ್ಟ್ ಅವ್ರ ಒಟ್ಟಿಗೆ ಬಿಟ್ಟು ಬೇರೆಯವ್ರೊಟ್ಟಿಗೆ ಈ ವಿಚಾರ ಮಾತಾಡೋದಕ್ಕೆ ಅವಕಾಶ ಇಲ್ಲ ಭಾಜಪ ಅಲ್ಲಿ, ಹಾಸನ ಜಿಲ್ಲೆ ಸಂಬಂಧಪಟ್ಟಂಗೆ. ಚರ್ಚೆ ಆಗ್ತಿದೆ ಜೆಡಿಎಸ್ ಮತ್ತೆ ಬಿಜೆಪಿ ನಡುವಿನ ಮೈತ್ರಿ ವಿಚಾರ ಕೆಲವೊಂದು ಘಟನೆಗಳಿಂದ ಇಳಿಮುಖ ಆಗ್ತಾ ಇದೆ. ರಾಜ್ಯದ 2 ಜನ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನ ಬದಲು ಮಾಡ್ತಾರೆ ಅಂತಕ್ಕಂಥ ಚರ್ಚೆ ಬಹಳಷ್ಟು ಆಗ್ತಾ ಇದೆ. ಆ ಚರ್ಚೆಯಲ್ಲಿ ಯಾರ್ಯಾರು ಏನೇನ್ ಆಗ್ತಾರೆ ಅನ್ನೋದು ಮಾಧ್ಯಮಕ್ಕೆ ಒಂದು ಅರ್ಧ ಪೇಜಿನ ಪುಟದ ಮಾಹಿತಿಯಾಗಿ ರಾಜ್ಯದ ಜನರಿಗೆ ಹೋದ್ರೆ ಅದ್ರ ಬಗ್ಗೆ ಕಮೆಂಟ್ ಕೊಡೋದಕ್ಕೆ ಪ್ರೀತಮ್ ಗೌಡ ಬಹಳ ಸಣ್ಣ ಕಾರ್ಯಕರ್ತ. ಹಾಗಾಗಿ ಯಾರು ತೀರ್ಮಾನ ಮಾಡೋ ಹಂತದಲ್ಲಿ ಇರ್ತಾರೆ ಅಂತವ್ರನ್ನ ಕೇಳ್ಕೊಳ್ಳಿ. ಅವ್ರೇನಾದ್ರು ಹೇಳಿದ್ರೆ ಅದಕ್ಕೆ ನಿಮಗೆ ಪೂರಕವಾಗಿ ಉತ್ತರ ಸಿಗ್ಬೋದು. ಬೇರೆ ರಾಜ್ಯ ಮಟ್ಟದ ಬಗ್ಗೆ ತೀರ್ಮಾನ ಹೇಳೋಷ್ಟು ದೊಡ್ಡ ಪ್ರೀತಮ್ ಗೌಡ ಆಗಿಲ್ಲ. ಜಿಲ್ಲಾ ಮಟ್ಟ ನಡೆಯೋದ್ರಲ್ಲಿ ರಾಜ್ಯ ಮಟ್ಟದ ಮುಖಂಡರು ರಾಜ್ಯಾಧ್ಯಕ್ಷರೊಟ್ಟಿಗೆ ಭೇಟಿ ಮಾಡಿದ್ದಾರೆ. ಇಲ್ಲ, ನಾವು ಭೇಟಿ ಮಾಡಿಲ್ಲ. ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರುಗಳಿಗೆ ಪೂರ್ಣ ಅಧಿಕಾರವನ್ನು ಕೊಟ್ಟಿದ್ದಾರೆ. ರಾಜ್ಯ ಮಟ್ಟದ ರಾಜ್ಯಾಧ್ಯಕ್ಷರು, ಜಿಲ್ಲಾ ಮಟ್ಟದ ಜಿಲ್ಲಾಧ್ಯಕ್ಷರು.